ನಮ್ಮ ಇಂಡಿಯಾದಲ್ಲಿರುವಂಥ ಒನ್ ಆಫ್ ದ ಮೋಸ್ಟ್ ಲವಬಲ್ ಸಿಟೀಸ್ ನಮ್ಮ ಬೆಂಗಳೂರು. ಸ್ಟೈಲ್ಗೆ, ಟ್ರೆಂಡ್ಗೆ, ಐಟಿಗೆ, ಬಿಟಿಗೆ, ರೂರಲ್ ಅಂತ ಬ್ಯೂಟೀಸ್ಗೆ, ನಿದ್ದೆ ಕೆಡಿಸುವಂಥ ಆಂಟೀಸ್ಗೆ ಫೇಮಸ್ ಆಗಿರುವಂಥ ನಮ್ಮ ಈ ಊರಿನ ಗಲ್ಲಿಯಲ್ಲಿ ನಡೆಯುವಂಥ ಸಾವಿರಾರು ಲವ್ ಸ್ಟೋರಿಗಳಲ್ಲಿ ಸಿಂಪಲ್ ಆಗಿ ಮತ್ತೊಂದು ಲವ್ ಸ್ಟೋರಿಗಳನ್ನು ನೋಡ್ಕೊಂಡು ಬರೋಣ. ಇವಳೇ ಕಾಲ್ ಮಾಡ್ತಿದ್ದಾಳೆ ಏನೋ. ಇವಾಗ ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಅವಳು ಲವ್ ಸ್ಟೋರಿ ಬ್ರೇಕಪ್ ಮಾಡ್ಕೊಂಡ್ಬಿಟ್ರೆ ರಿಸೀವ್ ಮಾಡ್ಬಿಡೋಣ. ಹಲೋ, ಬೆಳಗ್ಗೆಯಿಂದ ಎಲ್ಲಿದ್ಯೋ? ಫೋನೇ ತಕ್ಕಾಗಲ್ವಾ ನಿನಗೆ? ಇರ್ರೆಸ್ಪಾನ್ಸಿಬಲ್ ಇಡಿಯಟ್. ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ನಿನಗೆ? ಫ್ರೆಂಡ್ಸ್ ಜೊತೆನೇ ಇದ್ದೀನಿ. ನೀನು ನೀನು ತಿರ್ಗೋಕೆ ಫ್ರೆಂಡ್ಸು. ಎಷ್ಟಲ್ಲಿ ಹೇಳೋದು ಪೊರ್ಕಿಗಳ ಜೊತೆ ಸೇರ್ಬೇಡ, ಹಾಳಾಗಿ ಹೋಗ್ತೀಯಾ ಅಂತ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ರೇಮಲ್ಲಿ ಬ್ಲರ್ ಆಗಿ ಪಿಕ್ಚರೈಸ್ ಆಗಿರುವ ಇವನು ನಮ್ಮ ಕಥೆಯ ನಾಯಕ. ಬೂಸ್ಟ್ ಕುಡಿಯೋ ಟೈಮಿಂದ ಬಿಯರ್ ಕುಡಿಯೋ ಟೈಮ್ವರೆಗೂ ನಮ್ಮ ಹೀರೋಗಿರೋ ಒಂದೇ ಕನಸು, ಅವನ ಹುಡುಗಿ ಜೊತೆ ಗ್ರ್ಯಾಂಡಾಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂತ. ಆದರೆ ಬನ್ನಿ, ನೀವೇ ನೋಡಿರಂತೆ. ಸರಿ, ವ್ಯಾಲೆಂಟೈನ್ಸ್ ಡೇ ಶಾಪಿಂಗ್ ಮಾಡ್ತಾ ಇದ್ದೀನಿ, ಬೇಗ ಕ್ರೆಡಿಟ್ ಕಾರ್ಡ್ ತಗೊಂಡು ಬಾ. ನಿಂಗೊಂದು ರೈಮ್ಸ್ ಹೇಳಾ? ನಿನ್ನ ಮುಖ, ನೀನು ತಿಂತಿದ್ದ ಚಿಕನ್, ನಿನ್ನ ಸ್ಮೈಲು, ಅದ್ರ ಜೊತೆ ಬರ್ತಿದ್ದದ್ದು ಬ್ಯೂಟಿ ಪಾರ್ಲರ್ ಬಿಲ್ಲು, ಲಾಂಗ್ ರೈಡಲ್ಲಿ ಲೈಟಾಗಿ ಟಚ್ ಮಾಡಿ ಬರ್ತಿದ್ದ ಟೆಂಪ್ಟೇಷನ್ನು, ನಿನ್ನ ಶಾಪಿಂಗ್ ಬಿಲ್ ಕಟ್ತಿದ್ದಾಗ ಆಗ್ತಿದ್ದ ಫ್ರಸ್ಟ್ರೇಷನ್ನು, ಟೋಟಲಾಗಿ ನನ್ನ ಬಾಡಿಗೆ ಆಗ್ತಿತ್ತು ನನ್ನ ಬಾಡಿ ಡಿಹೈಡ್ರೇಷನ್ನು. ಗೊತ್ತಾಯ್ತು ಕಣೆ, 2 ದಿನ ಗ್ಯಾಪ್ ಕೊಟ್ರೆ ನೀನು ನಮ್ಮ ಮನೆಗೆ ಕಳಿಸ್ಯಾ ನಿಮ್ಮ ಮ್ಯಾರೇಜ್ ಇನ್ವಿಟೇಷನ್ನು. ಮಗ, ಅರ್ಧ ಗಂಟೆಯಿಂದ ಕೊಡ್ತಾನೆ ಇದೆಯಾ, ಆದರೂ ಕ್ಲೈಮ್ಯಾಕ್ಸಿಗೆ ಬಂದೇ ಅಲ್ವಲ್ಲೋ? ರಿಪ್ಲೈ ಕಣೋ. ಏನೋ ಇವಾಗ? ಲೋ ಮಗ, ಮೈಂಡು ಸೀಸ್ ಆಗಿಬಿಟ್ಟಿದೆ, ಅರ್ಜೆಂಟಾಗಿ ಜಾನಿನ ಕರ್ಸೋ, ಮಾತಾಡೋಣ. ಜಾನಿನಾ? ಬೇಡ ಮಗ, ನೀನು ಅವನು ಸೇರಿದ್ರೆ ಕ್ವಾಟ್ಲೆ ತಡೆಯೋಕ್ಕಾಗಲ್ಲ. ಏನೂ ಆಗಲ್ಲ, ಜಾನಿನ ಕರ್ಸು ಅಷ್ಟೇ. ಓಕೆ, ಎಲ್ಲಿ? ಭಾರಿ ಕರ್ಸ್ಬೇಡ. ನಮ್ಮ ಸೀನಿಯರು ಅವ್ರ ಹೆಂಡ್ತಿನ ಬೈಕೊಂಡು ಪಕ್ಕದ ಮನೆ ಹೆಂಡ್ತಿನ ಹೊಗಳ್ಕೊಂಡು ಬಿದ್ದಿರ್ತಾರೆ. ಲೊಕೇಶನ್ ನಮ್ಮ ಅಡ್ಡ. ಮಗ ಜಾನ್, ಆಫ್ಟರ್ ಎ ಲಾಂಗ್ ಬ್ಯಾಕ್. ಬಡಿದೆ, ನೀನು ಜಾನಿ ಜೊತೆಗೆ ಸೇರ್ತಾ ಇದ್ದೀರಾ? ಕ್ವಾಟ್ಲೆ ಕಮ್ಮಿ ಮಾಡಿ, ಹುಷಾರು. ಎಲ್ಲ ನಾನು ನೋಡ್ಕೊತೀನಿ, ನೀನು ಹೋಗೋ, ಕುಟ್ಕೋ ಮೊಬೈಲಲ್ಲಿ. ಹೋಗ. ಮಿಸ್ಟರ್ ಜಾನ್, ಮೇರಾ ದೋಸ್ತ್, ಇವತ್ತು ಫೆಬ್ರವರಿ 13th, ಹಿಸ್ಟರಿ ರಿಪೀಟೆಡ್ ಅಗೇನ್. ನನ್ನ ಹುಡುಗಿರು ಫ್ಲೇವರ್ಗಳ ಬಗ್ಗೆ ಮಾತಾಡ್ತಿದ್ದಾಗ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಿದ್ದ ಕಾಲದಿಂದ ಮೆಡಿಕಲ್ ಸ್ಟೋರ್ ಹೋಗೋವರೆಗೂ ಸಾಥ್ ಕೊಟ್ಟಿದ್ದು ನೀನೇ ಜಾನ್, ನೀನೇ. ಲವ್ ಯು ಜಾನ್, ಲವ್ ಯು. ಸ್ವಲ್ಪ ನನ್ನ ಒಳಗೆ ಹೋಗಿ ನನ್ನ ಎಲ್ಲ ಕಿತ್ತೋಗಿರೋ ಲವ್ ಸ್ಟೋರಿನ ಫಾಸ್ಟ್ ಫಾರ್ವರ್ಡ್ ಆಗಿ ರಿವೈಂಡ್ ಮಾಡು. ವಾಟ್ಸಪ್ ಆನ್ ಎ ಲಾಂಗ್ ಟೈಮ್ ಅಗೋ, ಚಡ್ಡಿ ಚಿಕ್ಕದಾಗಿತ್ತು, ಪ್ಯಾಂಟ್ ದೊಡ್ಡದಾಗಿತ್ತು, SSLC ಮಾರ್ಕ್ಸ್ ಕಾರ್ಡಲ್ಲಿ 3 ಸಬ್ಜೆಕ್ಟ್ ಹೋಗೇ ಹಾಕೊಂಡಿತ್ತು, ಆದ್ರೆ ಮುಖದ ಮೇಲೆ 4 ಕೂದಲು ಚಿಗುರಿತ್ತು. ನನ್ನ ಕಣ್ಣು ಅವಳನ್ನ ಹುಡುಕ್ತಿತ್ತು, ಅವಳ ಸ್ಮೈಲ್ ನನ್ನ ಹಾರ್ಟ್ನ ಟಾರ್ಗೆಟ್ ಮಾಡಿತ್ತು. ನನ್ನ ಫಸ್ಟ್ ಲವ್ ಸ್ಟೋರಿಗೆ ಟೈಟಲ್ ಕಾರ್ಡ್ ಬಿದ್ದಿತ್ತು. ವ್ಯಾಲೆಂಟೈನ್ಸ್ ಡೇಗೆ 3 ದಿನ ಟೈಮ್ ಇತ್ತು. ನನ್ನ ಫಸ್ಟ್ ಮೀಟಿಂಗ್ಗೆ ಆ ದೇವ್ರ ಮುಂದೆ ಲೊಕೇಶನ್ ಫಿಕ್ಸ್ ಆಗಿತ್ತು. ಯಾಕೋ ಬಂದೆ? ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ನೀನು ನೋಡದೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಬಂದೆ. ನಮ್ಮ ಏರಿಯಾಗೆ ಬಂದು ನೀನು ನೋಡದೆ ಬಿಡ್ತೀನಾ? ಯಾವ ಕಾಲೇಜ್ ಡಿಸೈಡ್ ಮಾಡಿದೆ? ಫಸ್ಟು ನೀನು ಎಕ್ಸಾಮ್ ಕಟ್ ಪಾಸ್ ಆಗು, ಆಮೇಲೆ ಯಾವ ಕಾಲೇಜ್ ಅಂತ ಡಿಸೈಡ್ ಮಾಡೋಣ. ತುಂಬ ಮಿಸ್ ಮಾಡ್ತಿದ್ದೀನಿ ಕಣೆ ನಿನ್ನ. ಈ ಥರ ಎಲ್ಲ ಬರಬೇಡ. ನಂಬರ್ ಕೊಡ್ತೀನಿ, ನಂಬರ್ ತಗೋ, ಕಾಲು ಮೆಸೇಜು ಮಾಡು. ಹಾಂ ಸರಿ, ಕೊಡು ನಂಬರ್. ಹಾಂ ತಗೋ ಬೇಗ. 9900. ಟೈಮ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಅಪ್ಪ ಅಮ್ಮ ಎಲ್ಲ ದೇವಸ್ಥಾನದಲ್ಲಿದ್ದಾರೆ.
ಟೈಮ್. ಸರಿ, ಫೆಬ್ರವರಿ 14 ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? I love you. ಸ್ಕೂಲ್ ಡೇಸಲ್ಲಿ ಏರ್ಸೆಲ್ ಪ್ರೀಪೇಡ್ನ ಚೂಸ್ ಮಾಡಿ ಕಾಲೇಜ್ಗೆ ಹೋದ್ಮೇಲೆ ಜಿಯೋ ಸಿಮ್ಗೆ ಶಿಫ್ಟ್ ಆದ್ಲು. ಸಿಮ್ ಕಾರ್ಡ್ ಆ್ಯಕ್ಟಿವೇಶನ್ ಆಗೋ ಮುಂಚೆನೇ ನೆಟ್ವರ್ಕ್ ಏರಿಯಾನೇ ಚೇಂಜ್ ಮಾಡಿದ್ಲು. ಯಾಕೆ ಹಿಂಗೆ ಮಾಡಿದ್ಲು? ಯಾಕೆ ಇವಳು ಈ ಥರ ಮಾಡಿದ್ಲು? ಏನೋ ಗೊತ್ತಾಗ್ತಿಲ್ವೇ. ಅವತ್ತು ನನ್ನ ಫೋನಲ್ಲಿ ಫೆಬ್ರವರಿ 13 ಅಂತ ತೋರಿಸ್ತಿತ್ತು. ಆದರೆ ನನ್ನ ಲವ್ ಸ್ಟೋರಿ ಬ್ಯಾಕ್ಗ್ರೌಂಡ್ಗೆ ಶಂಕ ಜಾಂಗ್ಟೆ ಸೌಂಡ್ ಕೇಳಿಸ್ತಿತ್ತು. ನನ್ನ ಫಸ್ಟ್ ಲವ್ ಸ್ಟೋರಿ ಈ ಥರ ಟ್ರ್ಯಾಜಿಡಿ ಆಯಿತು. ನನ್ನ ಫ್ರೆಂಡ್ಸ್ ಮುಂದೆ ನಾನು ಫುಲ್ಲು ಕಾಮಿಡಿ ಆಯಿತು. ಇನ್ನು ಮುಂದೆ ಹುಡುಗಿರ್ ಸಹವಾಸಕ್ಕೆ ದಿ ಎಂಡ್ ಬೋರ್ಡ್ ಫಿಕ್ಸ್ ಆಯಿತು ಅನ್ಕೊಳೋ ಟೈಮಲ್ಲಿ ಸಿಂಪಲ್ಲಾಗಿ ಇನ್ನೊಂದು ಲವ್ ಸ್ಟೋರಿ ಶುರುವಾಯಿತು. ಮಗ, ನಾನು ಫಸ್ಟ್ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅವಳು ನಿನ್ನೆ ಪಕ್ಕ ಲೈನ್ ಹೊಡಿತಾವಳೆ ಕನ್ಫರ್ಮ್. ಇವತ್ತು ಓಮಲ್ಲಿ ಶಿವಣ್ಣನ ಥರ, ಉಪೇಂದ್ರದಲ್ಲಿ ಉಪ್ಪಿ ಥರ, ಮುಗ್ಗಿನ ಮನಸ್ಸಲ್ಲಿ ಎಷ್ಟು ಥರ ಒಂದು ವಿಷಯ ಹೇಳೋಣ ಅಂದ್ಕೊಂಡಿದ್ದೀನಿ. I love you. ಏನಪ್ಪ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ, ಏನು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು? ಒಂದು ನಿಮಿಷ ಮಗ. ಹಲೋ, ಹಾಂ ಸರಿ ಬರ್ತೀನಿ. ನಾಳೆ ಕತೆ ಬಿಡು, ನಮ್ಮ ಹುಡುಗಿನ ಡ್ರಾಪ್ ಮಾಡಿಬಿಟ್ಟು ಬಂದುಬಿಡು. ಆಯಿತು ಮಚ್ಚ. ಮುಚ್ಕೊಂಡು ನೀನೇ ಡ್ರಾಪ್ ಮಾಡು. ಅವನು ಆಪ್ತ ಮಿತ್ರದಲ್ಲಿ ವಿಷ್ಣು ದಾದ ಇದ್ದಂಗೆ. ನಿನ್ನ ಮೇಲೆ ನಂಬಿಕೆ ಇದೆ, ಅವನ ಮೇಲೆ ಇನ್ನೂ ಜಾಸ್ತಿ ನಂಬಿಕೆ ಇದೆ. ಹೋಗ್ಬಿಟ್ಟು ಬಾ. ಏನು ಚಿನ್ನ, ನೋಡಿ 3 ಗಂಟೆನೂ ಆಗಿಲ್ಲ, ಅಷ್ಟು ಮಿಸ್ ಮಾಡ್ಕೊತಿದ್ಯಾ? ಅರ್ಜೆಂಟಾಗಿ ಬಾ ಅಂತ ಕಾಲ್ ಮಾಡಿದ್ದೆ. ನೋಡು, I don't think we are made for each other. Practically, our relationship not gonna work out. Let's break up. ಹೇ, ಏನು ಮಾತಾಡ್ತಿದ್ಯಾ? ಆರ್ ಯು ಕಿಡಿಂಗ್ ಮೀ? ತಮಾಷೆ ಕೂಡ ಈ ಥರ ಮಾತಾಡಕ್ಕೆ ಹೋಗಬೇಡ. I'm serious. You deserve much better. ನಿನ್ಗೆ ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಒಳ್ಳೆ ಹುಡುಗಿ ಅಂದರೆ? ಹಾಂ, ಒಳ್ಳೆ ಹುಡುಗಿ ಅಂದ್ರೆ ನನ್ಗಿಂತ ತುಂಬಾ ಒಳ್ಳೆಯವಳು, ನನ್ಗಿಂತ ಬ್ಯೂಟಿಫುಲ್ ಆಗಿರೋಳು, ಒಳ್ಳೆ ಮನ್ಸಿರೋಳು ಖಂಡಿತ ಸಿಗ್ತಾಳೆ. ಹಂಗಂದ್ರೆ ನೀನು ಒಳ್ಳೆ ಹುಡುಗಿ ಅಲ್ಲ, ನೋಡೋಕೆ ಕಿತ್ತೋಗಿರೋ ಥರ ಇದೆಯಾ ಅಂತ ತಾನೆ? ನಾಟ್ ಲೈಕ್ ದ್ಯಾಟ್. ಒಪ್ಕೋ ಒಪ್ಕೋ. ನೀನು ಕಚಡ ಮನ್ಸಿರೋ ಕಿತ್ತೋಗಿರೋ ಫಿಗರ್ ಅಂತ ಗೊತ್ತಿದ್ದು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ? ನೀನೇನೇ ನನ್ನ ಹತ್ರ ಬ್ರೇಕಪ್ ಮಾಡ್ಕೊಳ್ಳೋದು, ನಾನೇ ನಿನ್ನ ಹತ್ರ ಬ್ರೇಕಪ್ ಮಾಡ್ಕೊತೀನಿ. ಲೆಟ್ಸ್ ಬ್ರೇಕಪ್. ಓಕೆಲೇ ನೀನು. ವಾಟ್ ದ? ನನ್ನ ದೋಸ್ತಿನೂ ಹೀಗೆ ಮಾಡ್ದ ಅಂತ ನೆನೆಸ್ಕೊಂಡು ಬ್ಯಾಂಕಲ್ಲಿ ಲೋನ್ ತೊಗೊಂಡು ಬಾರಲ್ಲಿ ಸೆಟ್ಲ್ ಆಗಬೇಕು ಅನಿಸುತ್ತೆ. ಆದರೆ ನನ್ನ ಹುಡುಗಿಗೆ ನನ್ನ ಜೊತೆ ನಟರಾಜ ಸರ್ವಿಸ್ ಬೋರ್ ಆಯಿತು. ನಿಂಜ ಬೈಕ್ ಮೇಲೆ ಅವಳ ಆರ್ಟ್ ಫೀಲಿಂಗ್ಸ್ ಜೋರಾಗಿತ್ತು. ನನ್ನ ಹ್ಯಾಂಡ್ಗೆ ಅವಳು ಕೊಟ್ಟು ಚಿಪ್ಪೆ ಫ್ರೆಂಡ್ ಆಯಿತು. ಅವಳ ಹಿಪ್ ಮೇಲೆ ಅವನ ಹ್ಯಾಂಡು ಲ್ಯಾಂಡ್ ಆಯಿತು. ಹೀಗೆ ಫೆಬ್ರವರಿ 13 ದಿನ ನನ್ನ 2ನೇ ಲವ್ ಸ್ಟೋರಿ ಕೂಡ ದಿ ಎಂಡ್ ಆಯಿತು.
ಸಿಗರೆಟ್ ಪ್ಯಾಕ್ ಮೇಲೆ ಸ್ಮೋಕಿಂಗ್ ಕಿಲ್ಸ್ ಅಂತ ಬರ್ದಿದ್ರು ಲಂಗ್ಸು ಲಿವರು ಕೊಳ್ತೋಗೋವರೆಗೂ ಸಿಗರೆಟ್ ಸೇದ್ತೀವಿ. ಹಾಗೆ ಲವ್ ಮಾಡೋ ಹಾರ್ಟ್ಗೆ ಹೋಲ್ ಮಾಡಿ ಲೈಫ್ನ ಗೋಲ್ಡ್ ಮಾಡ್ತಾಳೆ ಅಂತ ಗೊತ್ತಿದ್ರೂ ಮತ್ತೆ ಮತ್ತೆ ಲವಲ್ಲಿ ಬೀಳ್ತಾನೆ ಇರ್ತೀವಿ. ಹಂಗೆ ಬಿದ್ರೇನೆ ನಾವು ಹುಡುಗರು ಅನ್ಸ್ಕೊಳ್ಳೋದು. ನಾನು ಬೇಸಿಕಲಿ ನಾನೊಬ್ಬ ಗಿಟಾರಿಸ್ಟು. ಶೋಕಿಗಂತ ಸ್ಟಾರ್ಟ್ ಮಾಡಿದ ಗಿಟಾರು ನನ್ನ ಲೈಫಲ್ಲೇ ಲೈವ್ಲಿಹುಡ್ ಆಯಿತು. ಮ್ಯೂಸಿಕಲ್ಲಿರೋ ಮ್ಯಾಜಿಕ್ನ ನಂಬ್ಕೊಂಡು ಒಂದು ಇಂಡಿಪೆಂಡೆಂಟ್ ಆಲ್ಬಮ್ ಮಾಡೋಣ ಅಂತ ಫಿಕ್ಸ್ ಆಗಿ ಲೀಡ್ ಸಿಂಗರ್ನ ಹುಡುಕ್ತಿದ್ದಾಗ ನನ್ನ ಫ್ರೆಂಡ್ ರೆಫರೆನ್ಸಲ್ಲಿ ಒಂದೇ ನೋಡಲ್ಲಿ ನನ್ನ ಹಾರ್ಟಲ್ಲಿ, ನನ್ನ ಲೈಫಲ್ಲಿ, ನನ್ನ ಸ್ಟುಡಿಯೋದಲ್ಲಿ ಅವಳು ಎಂಟ್ರಿ ಆದಳು. Hi, I'm Samskruti. Actually, Sam told that you're searching for a lead singer in your album. So, I'm interested. Hello? 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 Oops. I deeply stuck. What? Stuck with the strings. Okay, can I have a music sample? Music samples? Music samples? Oh, shit. Marto there. If you want, I can sing for you. Sing for me? Yeah. Okay. Good. ನಾ ಇನ್ನೂ ಹಾಡೇ ಇಲ್ಲ. ಇಷ್ಟೊಂದೆಲ್ಲ ಕಾಳೆಲಿಬಾರ್ದು. Hey, sorry. It's okay. ಮಿಂಚಾಗಿನಿ ಸಂಡೇ ಬ್ರಂಚಲ್ಲಿ ಬಾಳೆಪೇಟೆಯಲ್ಲಿ ಬಿರಿಯಾನಿ ತಿಂದು ಬಾರ್ಗೋಗಿ ಒಂದು ಬಿಯರ್ ಹೊಡೆದು ಸ್ಕೈ ವಾಕ್ ಮೇಲೆ ಲೂಸ್ ಟಾಕ್ ಮಾಡಿಕೊಂಡು ನಡೀತಿದ್ದಾಗ ವೈಡ್ ಫ್ರೇಮಲ್ಲಿ ಕ್ಯಾಟ್ ವಾಕ್ ಮಾಡಿಕೊಂಡು ನಮ್ಮ ಹುಡುಗಿ ಪ್ರತ್ಯಕ್ಷ ಆದಳು. ಹೇಯ್, ಹಾಯ್ ಸಂಸ್ಕೃತಿ. ಏನಿಲ್ಲಿ? ಶಾಪಿಂಗ್ಗೆ. ಬ್ಯಾಂಗಲ್ಸ್ ಮಾರ್ಟಲ್ಲಿ ನಿಮ್ದೇನು ಶಾಪಿಂಗ್? ತಂಗಿಗೆ. ತಂಗಿನಾ? ಹಾಂ, ಇವನ್ ತಂಗಿಗೆ. ತಂಗಿನ? ತಂಗಿ. ತಂಗಿ ತಂಗಿ ತಾನೇ? ಹಾಂ, ಪಕ್ಕ. ಓಕೆ, ಗೋ ಬಾಯ್. ಮಗ, ಅವಳು ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತಿದೆ ಕಣ. ನೋಡ್ಬಿಡ್ತೀನಿ. ಲೋ, ಏನೋ ಟೈಮಿಂಗ್ಸು, ಅವಳು ನೋಡ್ತಾವಳೆ. ಅಯ್ಯೋ ಕರ್ಮ. ಬರ್ತಾವಳು, ನಿಂಗೇನೋ ಕಾದಿದೆ. ಏನ್ರಿ ನೀವು ಸೈಕಲ್ ಗ್ಯಾಪಲ್ಲಿ ಎಸ್ಕೇಪ್ ಆಗಿಬಿಡ್ತೀರಾ? ಆ್ಯಕ್ಚುಲಿ ನನ್ನ ಫೋನಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಸರ್ವಿಸ್ ಸ್ಟೇಷನ್ಗೆ ಎತ್ಕೊಂಡೋಗು. ಅದೆಲ್ಲ ಕಣ್ರಿ. ಆ್ಯಕ್ಚುಲಿ ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಎಷ್ಟೇ ಹುಡುಕಿದ್ರು ನಿಮ್ಮ ನಂಬರ್ ಸಿಗ್ತಿಲ್ಲ. ನಿಮ್ಮ ಫೋನಲ್ಲಿ ನನ್ನ ನಂಬರ್ ಏನಕ್ಕಿರುತ್ತೆ? ಇದು ಯಾಕೋ ಜಾಸ್ತಿ ಆಯ್ತಪ್ಪ. ಹುಡುಗಿಯಾಗಿ ನಾನೇ ನಾಚಿಕೆ ಬಿಟ್ಟು ನಂಬರ್ ಕೇಳ್ತಿದ್ರೆ ನೀವು ಇವಾಗೇನು ನಂಬರ್ ಕೊಡ್ತೀರಾ ಇಲ್ವಾ? ಕೊಟ್ಬಿಡಲ್ವಾ? 98 ಹುಡುಗರು ಹುಡುಗಿ ನಂಬರ್ ತಗೊಂಡ್ರು, ಹುಡುಗಿರೇ ಹುಡುಗನ ನಂಬರ್ ತಗೊಂಡ್ರು. ಹಾದಿ ತಪ್ಪೋದು ಹುಡುಗರ ಜೀವನನೇ. ಅವತ್ತು ಬೆಳಗ್ಗೆ ಗಿಟಾರ್ ಜೊತೆ ಗುದ್ದಾಡ್ತಿದ್ದಾಗ, ಸೋನಿ ಮುಂದೆ ಆಡ್ತಿದ್ದಾಗ ಮುದ್ದಾಗಿ ಒಂದು ಮೆಸೇಜ್ ಬಂತು. ಅಲ್ಲಿಗೆ ನನ್ನ ಲೈಫ್ಗೆ ತಿರ್ಗಾ ಶನಿ ಒಕ್ಕಿಸ್ಕೊಂತು. ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು, ಅರ್ಥಾನೇ ಆಗೋಲ್ಲ ಇವರ ರೂಟು. ಮಾತೇನೆ ಇವರಿಗೆ ಹೊಟ್ಟೆಗೆ ಹಿಟ್ಟು, ಮಾಡ್ಕೊಂಡು ತಿಂತಾರೆ ಬೈಟು. ತಂತಾನೆ ಉದುರುತ್ತೆ ಮಾತೆಂಬ ಸ್ವೀಟು, ತುಂಬ್ತಾನೆ ಇರ್ತಾರೆ ಗ್ರೇಟು. ಮಾತಾಡ್ರೋ ಮಾತಾಡ್ರಿ, ಮಾತಾಡ್ರೋ ಮಾತಾಡ್ರಿ, ಮಾತಾಡ್ರೋ ಮಾತಾಡ್ರಿ, ಮಾತಾಡ್ರೋ ಮಾತಾಡ್ರಿ.
ನೈಸ್ ರೋಡಲ್ಲಿ ನೈಸಾಗಿ ಸಾಕ್ತಿರೋ ನಮ್ಮ ಲವ್ ಸ್ಟೋರಿ ಮಧ್ಯ ಒಂದು ಕಮರ್ಷಿಯಲ್ ಬ್ರೇಕ್ ಬಂತು. ಮಂಗಳೂರಲ್ಲಿ ನಮ್ಮ ಮಾವನ ಮನೆಗೆ ಹೋಗಿ ಮಿಡಿ ಉಪ್ಪಿನಕಾಯಿ ತೊಗೊಂಬಾ ಅಂತ ನಮ್ಮ ಮಮ್ಮಿ ಟಿಕೆಟ್ ಬುಕ್ ಮಾಡಿಸಿದ್ರು. ಬುಕ್ ಮಾಡಿ ಟಿಕೆಟ್ ಕೈಯಲ್ಲಿ ಹಿಡ್ಕೊಂಡು ನಮ್ಮ ಬ್ಯೂಟಿಗೆ ಬಾಯ್ ಹೇಳಿ ಮಂಗಳೂರು ಬಸ್ ಹತ್ತಿದೆ. ನನ್ನ ಲೊಕೇಶನ್ ಬ್ಯಾಕ್ ಟು ಬೆಂಗಳೂರು. ಮಾರನೇ ದಿನ ಕೈಯಲ್ಲಿ ರೋಸ್ ಇಟ್ಕೊಂಡು ಪ್ರಪೋಸ್ ಮಾಡೋಕ್ಕೆ ಅವಳ ಆಫೀಸಲ್ಲಿ ಹಾಜರು. ನೀನೇನಿಲ್ಲಿ? ಮೊಣ್ಕಾಲೂರಿ ರೋಸ್ ಕೊಟ್ಟಿದ್ದ ಆ ಕ್ಷಣ ಅವಳ ರೈಟ್ ಹ್ಯಾಂಡು ರೋಸ್ ಮೇಲೆ ಬಿತ್ತು, ಮತ್ತು ಅವಳ ಲೆಫ್ಟ್ ಹ್ಯಾಂಡು ಎಲ್ಲ ಬಾಯ್ ಫ್ರೆಂಡ್ಗಳನ್ನ ಬ್ಲಾಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿತ್ತು. 2 ಮಿನಿಟ್ಸ್ ಹಿಂದೆ ಲೈನಲ್ಲಿದ್ದವ್ರನ್ನ 2 ಸೆಕೆಂಡಲ್ಲಿ ಬ್ಲಾಕ್ ಮಾಡಿದ ಅವಳನ್ನ 24 ಗಂಟೆಯಲ್ಲೇ ನಾನೇ ಬ್ಲಾಕ್ ಮಾಡಿಬಿಟ್ಟೆ. ಕ್ಲಾರಿಫಿಕೇಶನ್ಗೋಸ್ಕರ ಆ ಥರ ನೋಡಬೇಡ ಜಾನಿ. ನನಗೂ ಆ ಕನ್ಫ್ಯೂಷನ್ ಕ್ಲಿಯರ್ ಆಗದೆ ಮೈಂಡು ಕಾಂಪ್ರೆಸ್ ಆಗಿದೆ. ಮತ್ತೆ ಅವಳು ಏನಾಯ್ತು? ಏನಾಯ್ತು? ಕೂಲ್ 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 ಓಕೆ ಓಕೆ ಕೂಲ್ 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 ಸಮಾಧಾನ ಆಗೋ ಲೇ ಸಮಾಧಾನ ಆಗೋ. ಯಾಕೋ? ಓಕೆ ಓಕೆ ಆಯ್ತಾ ಕುಟ್ಟಿದ್ದು? ಇರು ಮಗ, ಒಂದೇ ನಿಮಿಷ ಮೆಸೇಜ್ ಕಳಿಸ್ಬಿಡ್ತೀನಿ. ಗುಡ್ ನೈಟ್ ಕಳಿಸ್ಬಿಡ್ತೀನಿ. ಏನಂತ ಮೆಸೇಜ್ ಮಾಡ್ತಿದ್ಯಾ? ನೋಡೇ ಬಿಡ್ತೀನಿ. ಲವ್, ಅವಳಿಂದ ಎಷ್ಟು ದಿನದಿಂದ ಸುತ್ತಾ ಇದೆಯೋ? 6 ತಿಂಗಳಿಂದ ಅವಳ ಹಿಂದೆ ಬಿದ್ದಿದ್ದೆ. ಹಾಂ. ಅಕ್ಟೋಬರಲ್ಲಿ ಪ್ರಪೋಸ್ ಮಾಡಿದೆ. ಹಾಂ. ಇನ್ನ ರೆಸ್ಪಾನ್ಸು ಇಲ್ಲ, ರಿಪ್ಲೈನೂ ಇಲ್ಲ ಮಚ್ಚ. ಉದ್ಧಾರ. ಏಯ್, ಯಾಕ್ರೋ ನಮ್ಮ ಹುಡುಗರೆಲ್ಲ ಈ ಥರ? ಯಾಕ್ರೋ? ಛೇ, ಅದೆಂಗೋ? ಸಪೋಸ್ ಅವಳೇ ನೀನು ಪ್ರಪೋಸ್ ಮಾಡಿದ್ರೆ ಏನು ಮಾಡ್ತೀಯಾ? ನೆಕ್ಸ್ಟ್ ಸೆಕೆಂಡ್ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ. ಅವಳನ್ನ ತಲೆ ಮೇಲೆ ಹಚ್ಕೊಂಡು ರಾಜ್ಕುಮಾರ್ ಈ ಥರ ನೋಡ್ಕೊತೀನಿ. ಅದೇ ನಾವು ಹುಡುಗರು ಮಾಡೋ ತಪ್ಪು. ಈ ಹುಡುಗರಿಗೆಲ್ಲ ಇಷ್ಟೊಂದು ಸೊಕ್ಕು, ಕಾಂಚಲ್ಲಿ, ದಿಮಾಕು ಯಾಕೆ ಗೊತ್ತಾ? ನಾವು ಹುಡುಗರು ಅವ್ರ ಗಳಿಂದ ನಾಯಿ ಥರ ಜೊಲ್ಸಿಡ್ಸ್ಕೊಂಡು ಹೋಗ್ತೀವಲ್ಲ, ಅದಕ್ಕೆ. ಒಂದೊಂದು ಹುಡುಗಿಯಿಂದೇನೋ 10 ಜನ ಹುಡುಗರು ನಾಯಿ ಥರ ಸುತ್ತರೋದಕ್ಕೆ ಕಣೋ. ಕಿತ್ತೋಗಿರೋ ಫಿಗರ್ ಕೂಡ ಕಟ್ಟಿನ ಕೈ ಫ್ರೆಂಡ್ಸ್ಗೆ ಬಿಲ್ಡಪ್ ಕೊಡ್ತಿರೋದು. ಮುನ್ಸಿಪಾಲ್ಟಿ ಮುನಿಯಮ್ಮ ಕೂಡ ಮಾಧುರಿ ದೀಕ್ಷಿತ್ ರೇಂಜ್ಗೆ ಮೇಂಟೈನ್ ಮಾಡ್ತಿರೋದು. ಇದೇ ಥರ ಹುಡುಗಿರಿಂದ ನಾಯಿ ಥರ ಸುತ್ತಾ ಇದ್ರೆ 2016 ಅಲ್ಲ 2060 ಬಂದರೂ ಹುಡುಗಿರು ಮುಂದೆ, ನಾವು ನಾಯಿಗಳ ಥರ ಹಿಂದೆ. ಆದರೂ ಹುಡುಗಿರ್ ಬ್ಯಾಕಲ್ಲಿ ಏನೋ ಒಂಥರ ಮಜಾ ಇದೆ ಮಗ. ಥೂ ನನ್ನ ಮಗನೇ, ತಲೆ ಕೆಟ್ಟಿದ್ಯಾ? ಹುಡುಗಿರು ಬಾಯ್ ಫ್ರೆಂಡ್ ಪೊಸಿಷನ್ಸಲ್ಲಿ 3 ಕ್ಯಾಟಗರಿ ಮೇಂಟೈನ್ ಮಾಡ್ತಾರೆ. ಒಂದು ಎಕ್ಸು, ಒಂದು ಪ್ರೆಸೆಂಟು, ಇನ್ನೊಂದು ನೆಕ್ಸ್ಟು. ನೀನು 3rd ಕ್ಯಾಟಗರಿಯಲ್ಲಿದೆಯಾ. ನೀ ಯಾವಾಗ ಪ್ರೆಸೆಂಟ್ ಆಗ್ತೀಯೋ, ಯಾವಾಗ ಎಕ್ಸ್ ಆಗ್ತೀಯೋ ನಿಂಗೂ ಗೊತ್ತಾಗಲ್ಲ, ಅವಳಿಗೂ ಗೊತ್ತಾಗಲ್ಲ. ಕರೆಕ್ಟ್ ಮಗ. ಇನ್ನು ಮುಂದೆ ಹುಡುಗರು ಹುಡುಗಿರಿಂದ ಬೀಳೋದಲ್ಲ, ಹುಡುಗಿರೇ ಹುಡುಗನಿಂದ ಬೀಳಬೇಕು. ಆ ಥರ ಮಾಡ್ತೀನಿ. ನಾವು ಪಟ್ಟಿರೋ ಕಷ್ಟಗಳು, ನೋವುಗಳು ಅವ್ರಿಗೂ ಅರ್ಥ ಆಗ್ಬೇಕು. ಹುಡುಗಿರ್ ದರ್ಬಾರ್ ನಿಂತು ಹುಡುಗರ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು. ಇರೋ ಗೊತ್ತಾಗುತ್ತೆ. ಪ್ರಿಯಾ, ಟೀನಾ, ಭಾವನಾ, ಸಂಸ್ಕೃತಿ ತಾನೆ. ಥೂ ನನ್ನ ಮಗನೇ. ಪ್ರೌಡ್ ಟು ಬಿ ಸಿಂಗಲ್. ಸೂಪರ್ ಮಗ, ಸೂಪರ್. ನೆಕ್ಸ್ಟ್ ಏನ್ ಮಾಡೋಣ? ಮೊಬೈಲ್ ತಗೋ, ವಾಟ್ಸಪ್ ಓಪನ್ ಮಾಡು, ಚಾಟ್ ಲಿಸ್ಟ್ ಓಪನ್ ಮಾಡು,
ಗುಡ್ ಬೈ ಅಂತ ಹೇಳಿ ಅವಳನ್ನ ಬ್ಲಾಕ್ ಮಾಡು. ಬ್ಲಾಕ್ ಮಾಡೋ. ಹೌ ಇಸ್ ದ ಫೀಲಿಂಗ್? ಆಸಮ್ ಮಗ. ಅವಳ ಅಕ್ಕನ ಎಷ್ಟೋ ಸೊಕ್ಕ ಅವಳಿಗೆ. ಕಾಲೇಜ್ 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 ಟಾಪರ್ ನಾನು. ಅವಳೇ ಬಂದ್ಲು, ಕುಲುಕ್ಸಿದ್ಲು, ಚಮಕಾಯಿಸಿದ್ಲು, ಅವಳಿಂದ ತಿರ್ಗಿಸ್ಕೊಂಡ್ಲು. ಬ್ಲಾಕ್ ಮಾಡ್ದೆ, ಅವಳನ್ನೇ ಬ್ಲಾಕ್ ಮಾಡ್ದೆ. ಹುಡುಗಿರು ಇಲ್ದೇನು ಹ್ಯಾಪಿ ಆಗಿರ್ಬೋದು ಅಂತ ಈ ಇಡೀ ಜಗತ್ತಿಗೆ ತೋರ್ಸೋಣ ಬಾ. ರಿಲೇಶನ್ಶಿಪ್ ಅಲ್ಲ ಟ್ರೆಂಡು, ಬೀಯಿಂಗ್ ಸಿಂಗಲ್ ಇಸ್ ದ ಟ್ರೆಂಡ್ ಅಂತ ತೋರ್ಸೋಣ ಬಾ. ಪ್ರೌಡ್ ಟು ಬಿ ಸಿಂಗಲ್, ಪ್ರೌಡ್ ಟು ಬಿ ಸಿಂಗಲ್. ಅಣ್ಣ, ನಾನು ನಿಮ್ಮ ಟೀಮಲ್ಲಿ ಜಾಯ್ನ್ ಆಗ್ಬೋದಾ? ಕೂತ್ಕೋ. ಏನ್ ಕತೆ? ಇಂಗ್ಲೀಷ್ ಬರಲ್ಲ ಅಂತ ಬಿಟ್ಟೋಗ್ಬಿಟ್ಲಣ್ಣ. ಒಬ್ಬ ಹೋದ್ರೆ ಏನಂತೋ, ಈ ಇಡೀ ಕರ್ನಾಟಕ, ಇಂಡಿಯಾ, ವರ್ಲ್ಡಲ್ಲೇ ಸಿಂಗಲ್ ಬಾಯ್ ಸಿಗ್ತಾರೆ. ಅವ್ರು ಬಂದೇ ಬರ್ತಾರೆ. ನೋಡು, ಮಾತಲ್ಲೇ ಬಂದ.